ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಅಂತೂ ಬಿಡುಗಡೆ ಆಯಿತು. ಕೆಲವಷ್ಟು ಫಲಾನುಭವಿಗಳು ನಮ್ಮ ಖಾತೆಗಳಿಗೆ ಬಂದಿಲ್ಲ ಮೇಡಮ್, ಯಾವಾಗ ಬಿಡುಗಡೆ ಆಗುತ್ತೆ, ಇನ್ನೂ ಕೂಡ ಇನ್ನೂ ಎಷ್ಟು ದಿನ ಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅಂಥವ್ರಿಗೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಇದ್ರ ಜೊತೆಗೆ 31ನೇ ಕಂತಿನ ಹಣವನ್ನ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಮಾಡಿಲ್ಲ. ಕೆಲವೊಂದು ಚಾನಲ್ಗಳಲ್ಲಿ ಹಣ ಬಿಡುಗಡೆ ಆಗಿಬಿಟ್ಟಿದೆ. ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗಿದೆ, ನಿಮ್ಮ ಖಾತೆ ಚೆಕ್ ಮಾಡ್ಕೊಳ್ಳಿ ಅಂತ ಹಾಕ್ತಾ ಇದ್ದಾರೆ ಅಲ್ವಾ. ಸೊ ನಿಜವಾಗ್ಲೂ ಕೂಡ ಈ ಒಂದು ಹಣ ಬಿಡುಗಡೆ ಆಗಿದೆಯಾ ಅಂತ ಇಲ್ಲಿ ಕೆಲವಷ್ಟು ಫಲಾನುಭವಿಗಳು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. 31ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಇದ್ರ ಜೊತೆಗೆ 30ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾಕೆ ಇನ್ನೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಿಡುಗಡೆ ಆಯಿತು ಅಂತ ಅಂದ್ರೆ ಮೇ ತಿಂಗಳ ಕೊನೆ ವಾರದಲ್ಲಿ ಹಣ ಬಿಡುಗಡೆ ಆಗಿದ್ದಂಥದ್ದು. ಸೊ ಆ ಒಂದು ತಿಂಗಳಲ್ಲೇನೆ ಎಲ್ರಿಗೂ ಕೂಡ ನಾವು ಕಂಪ್ಲೀಟ್ ಆಗಿ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಸೊ ಅದರ ನಡುವೆ ಏನಾಯ್ತು, ನಮ್ಮ ಸಿಎಂ ಅವರು ಬದಲಾವಣೆ ಆದ್ರು. ಸೊ ಡಿ.ಕೆ. ಶಿವಕುಮಾರ್ ಸರ್ ಅವರು ಇವಾಗ ಸಿಎಂ ಆಗಿರುವಂತದ್ದು. ಸೊ ಇದ್ರ ಮಧ್ಯೆ ಸ್ವಲ್ಪ ತಡ ಆಯ್ತು ಅಂತ ಅನ್ಕೊಳ್ಳೋಣ. ಆ ನಂತರ ಇವಾಗ ಡೆತ್ ಆಗಿರೋರ್ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ, GST ಟ್ಯಾಕ್ಸ್ ಪೇ ಮಾಡ್ತಿರೋರ್ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ ಅಂತ ಏನ್ ಮಾಡಿದ್ರು. ಸೊ ಇವಾಗ ಕಟ್ಟುನಿಟ್ಟಾಗಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸತ್ತವ್ರ ಖಾತೆಗೆ ಯಾರಿಗೆಲ್ಲ ಹಣ ಜಮಾ ಆಗಿದೆ ಅಲ್ವಾ, ಸೊ ಅಂತವ್ರ ಖಾತೆಗಳಿಂದ ಮತ್ತೊಮ್ಮೆ ಹಿಂಪಡೆಯೋದಕ್ಕೆ ಇಲ್ಲಿ ಸರ್ಕಾರ ಸಜ್ಜಾಗ್ತಾ ಇದೆ. ಸೊ ನಿಜವಾಗ್ಲೂ ಈ ಒಂದು ಹಣ ಅವರಿಗೆ ಹಿಂತಿರುಗಿಸ್ತಾರ ಜನಸಾಮಾನ್ಯರು ಅನ್ನೋದೇ ಡೌಟ್ ಆಗಿರುವಂತದ್ದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಡೆತ್ ಆಗಿರೋರ್ನ ಬಿಟ್ಟು ನೆಕ್ಸ್ಟ್ ಯಾರಿದ್ದೀರಾ ಸೊ ಅವ್ರನ್ನ ನೀವು ಮತ್ತೆ ಯಜಮಾನಿಯನ್ನ ಮಾಡಿದ್ರೆ ಸೊ ಅವ್ರು ಕಂಟಿನ್ಯೂ ಆಗಿ ಪಡಿಬಹುದಲ್ವಾ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸರ್ ಆಗಿರ್ಬೋದು ಹೇಳ್ತಿದ್ದಾರೆ. ಬಟ್ ಇನ್ನೊಂದ್ಸಲ ಚೇಂಜ್ ಮಾಡಿದ್ರೆ ಇನ್ನೊಂದು 2-3 ತಿಂಗಳು ವೆಯ್ಟ್ ಮಾಡ್ಬೇಕಾಗುತ್ತೆ, ಸುಮ್ಮನೆ ಒಂದು 4,000 6 ಸಾವಿರ ವೇಸ್ಟ್ ಆಗುತ್ತೆ ಅಂತ ಏನ್ ಮಾಡ್ತಾ ಇದ್ದಾರೆ. ಸತ್ತೋಗಿರೋರ್ ಖಾತೆಲೆ ಬರ್ತಿದೆಯಲ್ಲ ಹೇಗೋ ಅಂತ ಕೆಲವೊಬ್ರು ಸುಮ್ಮನಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಇವಾಗ ಏನಾದ್ರೂ ಅವರು ಮತ್ತೆ ಹಣವನ್ನು ವಾಪಸ್ ಕೊಡಬೇಕು. ಸೊ ಪ್ರತಿಯೊಂದನ್ನು ಕೂಡ ಅವರು ಚೆಕ್ ಮಾಡಿಬಿಟ್ಟು ಆನಂತರ ಇಷ್ಟು ತಿಂಗಳಿಂದ ನೀವು ಹಣವನ್ನು ಪಡೆದುಕೊಂಡಿದ್ದೀರಾ, ಸೊ ಇಂಥ ದಿನಾಂಕದಲ್ಲಿ ಅವ್ರು ಸತ್ತೋಗಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಏನಾದರೂ ಕೊಟ್ಬಿಟ್ರೆ ಸೊ ಎಲ್ಲಿಂದ ತಂದು ಕೊಡ್ಬೇಕಲ್ವಾ. ಹಣ ಬಂದಿದೆ ಅಂತ ಏನೋ ಬಳಸ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ಕೊಡೋದ್ರಲ್ಲಲ್ವಾ ಇರೋದು. ಸೊ ಒಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆಗಳಿದೆ. ಅದನ್ನ ಹೊರತುಪಡಿಸಿದ್ರೆ ಬಯೋಮೆಟ್ರಿಕ್ ಮಾಡ್ತೀವಿ ಅಂತ ಹೇಳಿದ್ರು, ಅದರಲ್ಲಿ ಯಾರು ಡೆತ್ ಆಗಿದ್ದಾರೆ ಸೊ ಆ ರೀತಿ ಕಂಡಿಡ್ಕೋಬಹುದು. ಬಟ್ ಖಾತೆಗಳಿಂದ ಹಣ ಹಿಂಪಡೆಯೋದು ಅಂತ ಹೇಳ್ತಿದಾರಲ್ವಾ, ಸೊ ಇದು ಸಾಧ್ಯನಾ ಅಸಾಧ್ಯನಾ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಜೊತೆಗೆ ಇವಾಗ ರೇಷನ್ ಪಡೆಯುತ್ತೀರ ಅಲ್ವಾ, ಸೊ ಅನ್ನಭಾಗ್ಯ ಯೋಜನೆ ಕಡೆಯಿಂದ, ಸೊ ಅದರಲ್ಲೂ ಕೂಡ ಅತಿ ಹೆಚ್ಚು ಸ್ಟ್ರಿಕ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ನೆಕ್ಸ್ಟ್ ಇವಾಗ GST ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಅಲ್ವಾ, ಸೊ ಅಂತವ್ರನ್ನು ಕೂಡ ಇಲ್ಲಿ ಅತಿ ಹೆಚ್ಚು ವೆರಿಫೈ ಅನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ಬೇಕು ಈ ಒಂದು ಲೆಕ್ಕಾಚಾರ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ ಇನ್ನ ಕೆಲವೊಬ್ರು ಹೇಳ್ತಾ ಇದ್ದೀರಾ 30ನೇ ಕಂತಿನ ಹಣ ನಮ್ಮ ಖಾತೆಗೆ ಜಮಾ ಆಗಿಲ್ಲ, ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ತಿದ್ರಿ ಅಲ್ವಾ. ಸೊ ಖಂಡಿತವಾಗ್ಲೂ ಕೂಡ ಈ ಒಂದು ಸಿಎಂ ಬದಲಾವಣೆ ಒಂದು ಬಿಸಿಯಲ್ಲಿ ಇದ್ದಿದ್ರಿಂದ ಸೊ ಅಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೂ ಕೂಡ ಸ್ವಲ್ಪ ತಡ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇವಾಗ ನಿನ್ನೆ ಮೊನ್ನೆಯಿಂದ ಇಲ್ಲಿ 30ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾ ಇದಾರಂತೆ. ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ, ಹಣ ಬಂದು ಜಮಾ ಆಗ್ತಿರ್ಬೋದು. ಸೊ ಏನಾದ್ರೂ ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ಕೆಲವೊಬ್ರು ಕೇಳ್ತಾ ಇದ್ದೀರಾ 31ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದೇ ಇಲ್ಲ. ಸೊ ಕೆಲವೊಂದು ಚಾನಲ್ಗಳಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಕೆಲವೊಬ್ರು 30ನೇ ಕಂತಿನ ಹಣನೇ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಪೇಚಾಡ್ತಾ ಇದ್ರೆ, ಸೊ ಇನ್ನ ಕೆಲವೊಬ್ಬರಿಗೆ 31ನೇ ಕಂತಿನ ಹಣದ ಬಗ್ಗೆ ಯೋಚನೆ. ಸೊ ಸದ್ಯಕ್ಕೆ ಈ ಒಂದು ತಿಂಗಳಲ್ಲೂ ಕೂಡ 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ಅನುಮಾನ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಎಲ್ಲಾನು ಕೂಡ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ, ಸತ್ತವರಲ್ಲೂ ಕೂಡ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದ್ರ ಮಧ್ಯ ಈ ತಿಂಗಳಲ್ಲಿ ಬಿಡುಗಡೆ ಮಾಡುವಂತದ್ದು 80% ಡೌಟ್ ಇದೆ. ಇನ್ನ 20% ಕೊನೆ ವಾರದಲ್ಲಿ ಮಾಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ಸರ್ಕಾರ ಯಾವಾಗ ಏನ್ ಬೇಕಿದ್ರು ಮಾಡ್ಬೋದು. ನಮ್ಮ ಲೆಕ್ಕಾಚಾರದ ಪ್ರಕಾರ 80% ಡೌಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ತಿಂಗಳಲ್ಲಿ 31ನೇ ಕಂತಿನ ಹಣ ಜಮಾ ಆಗುವಂತದ್ದು. ಸೊ ಈ ಒಂದು ಎಲ್ಲಾ ಪರಿಷ್ಕರಣೆ ಮಾಡ್ತಿರೋದ್ರಿಂದ ತುಂಬಾನೇ ಕೆಲಸ ಇರುತ್ತೆ. ಸೊ ಎಲ್ಲಾ ಕಡೆ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಹೇಳ್ತಿರುವಂತದ್ದು. ನೋಡೋಣ, ಏನಾದ್ರೂ ಜಮಾ ಮಾಡಿದ್ರು ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಅನ್ನ ಕೊಡ್ತೀವಿ. ಸೊ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿರುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಇನ್ನೇನಾದ್ರೂ ನಿಮಗೆ ಡೌಟ್ ಇತ್ತು ಅಂತ ಅಂದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಒಂದು ಡೌಟ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.